ಕೆಪಿಸಿಸಿ ಸ್ಥಾನವನ್ನ ಉಳಿಸಿಕೊಳ್ಳಲು ಡಿಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ಸದ್ಯ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿದ್ದಾರೆ ಸಿದ್ದರಾಮಯ್ಯ. ಮಾಸ್ ಲೀಡರ್, ಅದರಲ್ಲಿ ಡೌಟೇ ಇಲ್ಲ. ಮುಂದೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂದ್ರು ಸಿದ್ದು ಸೂಚನೆ ಬಹಳ ಮುಖ್ಯ ಆಗುತ್ತೆ. ಸಿಎಂ ಹೇಳಲೇಬೇಕು. ಅಲ್ಲದೆ ಕೆಪಿಸಿಸಿ ಪಟ್ಟವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಅರಿತಿದ್ರಿಂದಲೇ ಐ ಹ್ಯಾವ್ ನೋ ಆಪ್ಷನ್ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಹೀಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ತಂತ್ರವನ್ನ ಹೂಡಿದ್ದಾರೆ ಡಿಕೆ. ಕೆಪಿಸಿಸಿ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳ ಮಾಡಿದ್ದಾರೆ ಪಕ್ಷಕ್ಕೆ. ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿ ಅಧಿಕಾರದ ಗದ್ದುಗೆಗೆ ಕೂರಿಸುವವರೆಗೂ ಕೂಡ ಕೆಲಸ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅದನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಾರೆ. ಸ್ವತಃ ಡಿಕೆ ಶಿವಕುಮಾರ್ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಐ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿ ಮಾತನಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್, ಏನಾಗಿದೆ ಡಿಕೆ ಶಿವಕುಮಾರ್ ಅವರಿಗೆ? ಯಾಕೆ ಸೈಲೆಂಟ್ ಆಗಿದ್ದಾರೆ ಏಕಾಏಕಿ? ಎಸ್ ರಾಮ್, ಏನು ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಿಎಂ ಬಣ ಡಿಸಿಎಂ ಬಣ ಅನ್ನುವಂತ ಎರಡು ಬಣಗಳ ಬಡಿದಾಟ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಒಂದು ಅಸಮಾಧಾನವನ್ನ ಕೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಶಾಸಕರೆಲ್ಲರೂ ಕೂಡ ಸಚಿವರ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ಒಂದು ಸಿಎಂ ಮತ್ತು ಡಿಸಿಎಂ ನಡುವಿನ ಬಣ ಹೊಡೆದಾಟದ ಬಗ್ಗೆ ಸಾಕಷ್ಟು ದೂರುಗಳನ್ನ ನೀಡುವಂಥದ್ದು, ಆರೋಪಗಳನ್ನ ಮಾಡ್ತಿರುವಂತದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣ ಸಿಎಂ ಎಷ್ಟು ಪಾತ್ರ ಇದ್ದಾರೆ ಅಷ್ಟೇ ಪಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ 2.5 ವರ್ಷದ ಒಪ್ಪಂದ ಆಗಿದೆ, ಪವರ್ ಶೇರಿಂಗ್ ಮಾತ್ರ ನಡೀತಾ ಇದೆ. ಈ ನಿಟ್ಟಿನಲ್ಲಿ 2.5 ವರ್ಷದ ಬಳಿಕ ನಾನು ಸಿಎಂ ಆಗ್ಬೇಕು ಅನ್ನೋ ಕನಸನ್ನ ಡಿಕೆ ಶಿವಕುಮಾರ್ ಅವರು ಕಾಣ್ತಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಸಚಿವರು ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗಿರ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇದರ ನಡುವೆ ಹೈಕಮಾಂಡ್ ನಾಯಕರ ಕೆಂಗಣಿಗೆ ಗುರಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಐ ಹ್ಯಾವ್ ನೋ ಆಪ್ಷನ್ ಅನ್ನುವಂತ ಮಾತನ್ನ ಇವತ್ತು ಹೇಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಾನೇ ಪೂರ್ಣಾವಧಿಯ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಬಣ ಬಡಿದಾಟದ ಕಿತ್ತಾಟ ಒಂದ್ ಕಡೆ ಆದ್ರೆ ಸಚಿವರ ಅಸಮಾಧಾನ, ಶಾಸಕರ ಅಸಮಾಧಾನ ಇವೆಲ್ಲವನ್ನು ಕೂಡ ಎಲ್ಲದಕ್ಕೂ ಕೂಡ ಕಾರಣ ನಾನೇ ಆಗ್ತೀನಿ ಅನ್ನುವಂತಹ ಒಂದು ಹೈಕಮಾಂಡ್ ನಾಯಕರ ಕೆಂಗಣಿಗೆ ಗುರಿ ಆಗೋದು ಬೇಡ. ಮುಂದೆ ಏನಾದ್ರೂ 2028ಕ್ಕೆ ಸಿಎಂ ಆಗುವಂತ ಸೂಚನೆ ಬಂದ್ರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಸಲಹೆ ಸೂಚನೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಕಾಯ್ದು ನೋಡುವ ತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ತಮ್ಮ ಬಣದ ಶಾಸಕರಿಗೆ ನೋಟಿಸ್ ಕೊಡುವ ಮೂಲಕ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೂಡಿ 2028ಕ್ಕೆ ಏನು ಲಾಬಿಯನ್ನು ನಡೆಸಿದ್ದಾರೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ನಾನೇ ಸಿಎಂ ಅಂತಿದ್ದಾರೆ. ಇತ್ತ ಪರಮೇಶ್ವರ್ ಕೂಡ ದಲಿತ ಸಿಎಂ ಅನ್ನುವಂತ ಕೂಗನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸದ್ಯಕ್ಕೆ ತಾವು ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅದ್ರ ಜೊತೆಗೆ ಸಿಎಂ ಪರ ಬ್ಯಾಟಿಂಗ್ ಬೀಸುವ ಮೂಲಕ ನಾನು ಸಿಎಂ ಪರ ಇದ್ದೇನೆ ಅನ್ನುವಂತ ಮಾತನ್ನ ಹೈಕಮಾಂಡ್ ನಾಯಕರ ಕೆಂಗಣಿನ ಗುರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ತಂತ್ರವನ್ನು ಹುಡುಕ್ತಿರುವಂತದ್ದು. ರಾಮ್, ಒಟ್ಟಾರೆ ಈಗ ದುರ್ಗೇಶ್, 2.5 ವರ್ಷ ಆದಮೇಲೆ ಸಿಎಂ ಬದಲಾಗ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ, ಅಧಿಕಾರ ಹಂಚಿಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇದ್ದಂಥ ವಿಚಾರ. ಈಗ ಏಕಾಏಕಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಅಂದರೆ ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ, ಅವರು ಮುಖ್ಯಮಂತ್ರಿ ಆಗುವ ಆಸೆ ಹೊಂದಿದ್ದಾರೆ. ಸೊ ಅಷ್ಟು ಈಸಿಯಾಗಿ ಬಿಟ್ಟು ಕೊಟ್ಬಿಟ್ರಾ ಅಂತ? ಖಂಡಿತ ರಾಮ್, ಏನು ಸಿಎಂ ಸಿದ್ದರಾಮಯ್ಯ ಅವರು 1 ವರ್ಷದ ಅವಧಿ ಆದ ನಂತರ ರಾಜ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತ ಕೂಗು ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ, ಅವರು ಸಿಎಂ ಆಗಬೇಕು ಅಂತ ನೇರವಾಗಿ ವೇದಿಕೆಗಳಲ್ಲಿ ಮಾತನ್ನ ಹೇಳ್ತಾ ಇದ್ರು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಗುವಂತ ಆಕಾಂಕ್ಷೆ ಇದ್ದೇನೆ ಅನ್ನುವಂತ ಮಾತನ್ನ ನೇರವಾಗಿ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಹೈಕಮಾಂಡ್ ನಾಯಕರು ಯಾವ ರೀತಿ ರಾಜ್ಯಕ್ಕೆ ಬಂದು ಶಾಸಕರ ಸಭೆಯನ್ನು ನಡೆಸಿದ್ದಾರೆ, ಸಭೆಯಲ್ಲಿ ವ್ಯಕ್ತವಾಗ್ತಿರುವಂತಹ ಅಂಶಗಳನ್ನ ನೋಡಿ ಈಗ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗುವಂತ ತಂತ್ರಕ್ಕೆ ಮುಂದಾಗ್ತಿದ್ದಾರೆ. ಅದರ ಜೊತೆಗೆ ಒಂದು ವೇಳೆ ಹೈಕಮಾಂಡ್ ನಾಯಕರ ಕೆಂಗಣಿಗೆ ಗುರಿಯಾದ್ರೆ ಮುಂದೆ ಸಿಎಂ ಆಗುವ ಆಸೆ ಕೂಡ ಇದೇರಲ್ಲ ಅನ್ನುವಂಥದ್ದು ಒಂದು. ಇತ್ತ ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ 5 ವರ್ಷ ಸಿಎಂ ಆಗಿರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿರೋದ್ರಿಂದ ಸದ್ಯಕ್ಕೆ ಕಾಯ್ದು ನೋಡುವ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ರಾಮ್, ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್ ನಾಯಕ್.